وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ನಿಮ್ಮ ಮನೆಯಲ್ಲಿ ಶೈತಾನಿನ ಸಾನ್ನಿಧ್ಯ ಇದ್ದರೆ ಇದನ್ನು ಮಾಡಿ ಆ ಸಾನ್ನಿಧ್ಯದಿಂದ ನಿಮಗೆ ರಕ್ಷೆ ಹೊಂದಬಹುದು. ನಮ್ಮಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿರುವಂತಹ ಸಮಸ್ಯೆಗಳಿದೆ. ಅದಕ್ಕೆ ಕೆಲವೊಂದು ಕಾರಣ ಶೈತಾನ್ನ ಸಾನ್ನಿಧ್ಯವಾಗಿದೆ. ಅದು ಯಾವುದೋ ರೀತಿಯಲ್ಲಾಗಿರಬಹುದು, ನೀವು ಬಯಸದಂತಹ ರೀತಿಯಲ್ಲಾಗಿರಬಹುದು. ಆ ಸಾನ್ನಿಧ್ಯ ನಿಮ್ಮ ಮನೆಯಲ್ಲಿರೋದು ಕೆಲವೊಮ್ಮೆ ಪೋಷಕರ ಅದೇ ರೀತಿ ಮಕ್ಕಳ ನಡುವೆ ಇರುವಂತಹ ಪ್ರೀತಿಯನ್ನು ತಡೆಯುವಂತಹ ರೀತಿಯಲ್ಲಿ, ಈ ರೀತಿ ಅವರ ನಡುವೆ ಯಾವತ್ತೂ ಕೂಡ ಜಗಳ, ಸಮಸ್ಯೆ, ಈ ಎಲ್ಲ ಕಾರಣಗಳು ಕೂಡ ಮನೆಯಲ್ಲಿ ಶೈತಾನಿನ ಸಾನ್ನಿಧ್ಯ ಇರುವ ಕಾರಣವಾಗಿದೆ. ಇನ್ಶಾ ಅಲ್ಲಾ ಅದಕ್ಕಿರುವಂತಹ ಒಂದು ಪರಿಹಾರವಾಗಿ ನಾನಿವತ್ತು ನಿಮ್ಮ ಮುಂದೆ ಬಂದದ್ದು. ಇದನ್ನು ನೀವು ಹೇಳುವುದಾದರೆ ಖಂಡಿತವಾಗಿಯೂ ಮತ್ತೆ ನಿಮ್ಮ ಮನೆಯಲ್ಲಿ ಯಾವುದೇ ಶೈತಾನಿಗೂ ಕೂಡ ಪ್ರವೇಶಿಸಲು ಸಾಧ್ಯವಿಲ್ಲ. ಇಮಾಮ್ ತುರ್ಮುಜಿ ರಲಿಯಲ್ಲಾಹು ಅನ್ಹೂರವರು ವರದಿ ಮಾಡಿದಂತಹ ಹದೀಸ್ ಅಬಿ ಹುರೈರಾ ರಲಿಯಲ್ಲಾಹು ಅನ್ಹೂರವರಿಂದ ನಿವೇದನೆ. ಅನ್ನ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಲಾ ತಜ್ಅಲು ಬುಯೂತಕುಂ ಮಕಾಬಿರ, ನೀವು ನಿಮ್ಮ ಮನೆಗಳನ್ನು ಸ್ಮಶಾನ ಭೂಮಿಯಂತೆ ಮಾಡದಿರಿ. ಸ್ಮಶಾನ ಭೂಮಿ ಅಂದರೆ ಅಲ್ಲಿ ಮರಣ ಹೊಂದಿದಂತಹ ಆತ್ಮಗಳ ಸುತ್ತಾಟ ಜಾಸ್ತಿ. ಅದೇ ರೀತಿ ಅಲ್ಲಿ ಯಾವುದೇ ಸತ್ಕರ್ಮಗಳಿಗೆ ಅವಕಾಶವಿಲ್ಲ. ನಿಮ್ಮ ಮನೆಯಲ್ಲಿ ನಮಾಜ್ ಇಲ್ಲ, ಕುರಾನ್ ಓದುವುದಿಲ್ಲ, ಈ ರೀತಿಯಾದಂತಹ ಯಾವುದೇ ಸತ್ಕರ್ಮವಿಲ್ಲದಿದ್ದರೆ ಅದು ಸ್ಮಶಾನ ಭೂಮಿಯಂತೆ. ಆ ರೀತಿ ನಿಮ್ಮ ಮನೆಯನ್ನು ನೀವು ಮಾಡದಿರಿ. ಕಾರಣ ವ ಇನ್ನ ಬೈತಲ್ಲದಿ ತಕ್ರഉ ಫೀಹಿಲ್ ಬಕರ, ನಿಮ್ಮ ಮನೆಯಲ್ಲಿ ಸೂರತುಲ್ ಬಕರ ನೀವು ಪಠಿಸುವುದಾದರೆ ಲಾ ತದ್ಖುಲು ಶೈತಾನ್, ನಿಮ್ಮ ಮನೆಗೆ ಮತ್ತೆ ಶೈತಾನ್ ಪ್ರವೇಶಿಸಲ್ಲ ಎಂದು. ಅಂದರೆ ಸೂರತುಲ್ ಬಕರ ಪೂರ್ತಿಯಾಗಿ ಓದಿದರೂ ಕೂಡ ಶೈತಾನ್ ಬರಲ್ಲ, ಅಥವಾ ಸೂರತುಲ್ ಬಕರಾದಲ್ಲಿರುವಂತಹ ಪ್ರತ್ಯೇಕವಾದಂತಹ ಮಹತ್ವವುಳ್ಳಂತಹ ಅಲಿಫ್ ಲಾಮ್ ಮೀಮ್ನಿಂದ ಪ್ರಾರಂಭವಾಗುವಂತಹ ಆ ಕೆಲವು ಸೂಕ್ತಗಳು, ಅದೇ ರೀತಿ ಆಯತುಲ್ ಕುರ್ಸಿ, ಅದೇ ರೀತಿ ಆಮನ ರಸೂಲ್ನಿಂದ ಪ್ರಾರಂಭವಾಗುವಂತಹ ಸೂಕ್ತಗಳು, ಅವುಗಳನ್ನು ಮಾತ್ರ ಪಠಿಸಿದರೂ ಕೂಡ ಮತ್ತೆ ನಿಮ್ಮ ಮನೆಗೆ ಶೈತಾನ್ ಪ್ರವೇಶಿಸಲ್ಲ. ಅದು ಕೂಡ ಶೈತಾನ್ನಿಂದ ಸಂರಕ್ಷಣೆ ಹೊಂದಲಿರುವಂತಹ ಸೂಕ್ತಗಳಾಗಿದೆ. ಆದ್ದರಿಂದ ಸೂರತುಲ್ ಬಕರ ಪ್ರತಿದಿನ ಅಥವಾ ವಾರಕ್ಕೆ ಒಂದು ಬಾರಿಯಾದರೂ ಅಥವಾ ತಿಂಗಳಿಗೆ ಒಂದು ಬಾರಿಯಾದರೂ ನಮ್ಮೆಲ್ಲರ ಮನೆಗಳಲ್ಲಿ ನಾವು ಓದುತ್ತಾ ಇರಬೇಕು. ಆ ಓದುವುದರಿಂದ ನಮ್ಮ ಮನೆಯಲ್ಲಿರುವಂತಹ ಅನೇಕ ಸಮಸ್ಯೆಗಳಿಗೆ ಒಂದು ಪರಿಹಾರ ನಮಗೆ ಕಾಣಲು ಸಾಧ್ಯ. ಅಂದರೆ ಮನೆಯಲ್ಲಿರುವಂತಹ ಶೈತಾನಿನ ಸಾನ್ನಿಧ್ಯ ಇಲ್ಲದಂತೆಯಾಗುತ್ತದೆ. ಖಂಡಿತವಾಗಿಯೂ ನಿಮ್ಮ ಮನೆಯನ್ನು ಸ್ಮಶಾನ ಭೂಮಿಯಂತೆ ನೀವು ಮಾಡದಿರಿ. ಸ್ಮಶಾನ ಭೂಮಿ ಎಂದು ಹೇಳುವಾಗ ಎರಡು ರೀತಿಯಲ್ಲಿ ಅರ್ಥ ನಮಗೆ ನೀಡಬಹುದು. ಒಂದು, ಅಲ್ಲಿ ಯಾವುದೇ ಸತ್ಕರ್ಮಗಳಿಲ್ಲ. ಎರಡನೇದು, ಆತ್ಮಗಳ ಸುತ್ತಾಟ ಅಲ್ಲಿ ಜಾಸ್ತಿಯಾಗಿರುತ್ತದೆ. ಆದ್ದರಿಂದ ಎರಡೂ ನಮ್ಮ ಮನೆಯಲ್ಲಿರಬಾರದು. ಕುರ್ಆನ್ ಓದುತ್ತಲೂ ಇರಬೇಕು, ಅದೇ ರೀತಿ ಮನೆಯಲ್ಲಿ ನಾವು ಪ್ರತಿದಿನ ಸತ್ಕರ್ಮಗಳನ್ನು ಮಾಡ್ತಾ ಇರೋಣ. ಈ ಎರಡೂ ಸಂಗತಿಗಳನ್ನು ನಾವು ಮಾಡುವುದರಿಂದ ನಮ್ಮ ಮನೆಯಲ್ಲಿ ಮತ್ತೆ ಯಾವುದೇ ಶೈತಾನಿನ ಸಾನ್ನಿಧ್ಯ ಉಂಟಾಗಲ್ಲ, ಯಾವುದೇ ಸಮಸ್ಯೆಗಳು ಹೇಳಿ ನಮಗೆ ದುಃಖಿಸಬೇಕಾದಂತಹ ಅವಸ್ಥೆ ಬರಲ್ಲ. ಎಲ್ಲದಕ್ಕೂ ಒಂದು ಪರಿಹಾರ ಈ ಒಂದು ಹದೀಸ್ ತರಗತಿ ಮೂಲಕ ನಾವು ಕಂಡುಕೊಳ್ಳೋಣ. ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ. ಇವತ್ತೇ ಒಂದು ಪ್ರತಿಜ್ಞೆಯಂತೆ ನಮ್ಮ ಮನೆಗಳಲ್ಲೆಲ್ಲ ಸೂರತುಲ್ ಬಕರ ನಾವು ಪಠಿಸೋಣ. ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.